ಹಾಯ್, ಇದು ಸ್ಯಾಟರ್ಡೆ ಮಾರ್ನಿಂಗ್. ಇವತ್ತು ಬ್ರೇಕ್ಫಾಸ್ಟ್‌ಗೆ ಅಮ್ಮ ಮೆಂತೆ ಇಡ್ಲಿ ಮಾಡಿದರು. ಅಮ್ಮ ಏನಾದರೂ ಊಟ ತಿಂಡಿ ಹಾಕ್ಕೊಟ್ರೆ ಬಟ್ಲು ತುಂಬ ಹಾಕ್ಕೊಡ್ತಾರೆ. ಇವಾಗಲೂ 4 ಇಡ್ಲಿ ಹಾಕಿದ್ದಾರೆ. ಅಷ್ಟು ತಿನ್ನೋದಕ್ಕಾಗಲಿಲ್ಲ ನನಗೆ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಮಗನ್ನ ಮಲಗಿಸಿದ್ದೆ. ಎದ್ದು ಬಂದು ಇಲ್ಲಿ ಆರ್ವಿಗೆ ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ. ಓದೋದಕ್ಕೆ ಬರೆಯೋದಕ್ಕೆ ಬಿಡ್ತಾ ಇಲ್ಲ. ಯಾಕೋ ಗೊತ್ತಿಲ್ಲ, ಇವತ್ತು ಬೆಳಗ್ಗೆಯಿಂದ ತುಂಬ ಹಠ ಮಾಡ್ತಾ ಇದ್ದ. ಎತ್ಕೊಂಡೇ ಇರೋದಕ್ಕೆ ಹೇಳ್ತಿದ್ದ. ಸೊ ಸರಿಯಾಗಿ ವೀಡಿಯೋಸ್ ಮಾಡೋದಕ್ಕಾಗಲಿಲ್ಲ. ಹಾಗಾಗಿ ತುಂಬ ಸಿಂಪಲ್ ಮಿನಿ ವ್ಲಾಗ್ ಆಯ್ತು ಇವತ್ತು. ಮಧ್ಯಾಹ್ನದ ಊಟಕ್ಕೆ ಹಲಸಿನ ಗುಜ್ಜೆ ಸಾರು ಮಾಡಿದರು. ಅದರಲ್ಲಿ ಊಟ ಮಾಡಿಕೊಂಡು ಮಲಗಿದ್ವಿ. ಎದ್ಮೇಲೆ ಮಗನಿಗೆ ವೆಜ್ಜಿ ಸ್ಟ್ರಾಸ್ನ ಕೊಟ್ಟೆ. ಇದನ್ನು ದುಬೈಯಿಂದನೇ ತೊಗೊಂಡು ಬಂದಿದ್ದು. ಇದರಲ್ಲಿ ಆರ್ಟಿಫಿಷಿಯಲ್ ಕಲರ್, ಶುಗರ್ ಮತ್ತು ಪ್ರಿಸರ್ವೇಟಿವ್ಸ್ ಏನೂ ಇರೋದಿಲ್ಲ. ಮಕ್ಕಳಿಗೆ ಆರಾಮಾಗಿ ಕೊಡ್ಬೋದು. ನನ್ನ ಮಗ ಸ್ವಲ್ಪ ಇಷ್ಟಪಟ್ಟು ತಿಂತಾನೆ. ಹಾಗಾಗಿ ಒಂದೊಂದು ದಿನ ಈವ್ನಿಂಗ್ ಟೈಮಲ್ಲಿ ಕೊಡ್ತೀನಿ ಅವನಿಗೆ. ಸ್ಯಾಟರ್ಡೆ ಆಗಿದ್ದರಿಂದ ಅಣ್ಣ ಅದಕ್ಕೆ ಬಂದಿದ್ದರು. ನೋಡ್ಬೋದು, ಅವರನ್ನು ನೋಡಿ ಎಷ್ಟು ಖುಷಿಯಾಗಿದ್ದಾನೆ ಇವನು ಅಂತ ಹೇಳಿ. ಹಾಗೆ ಬರ್ತಾ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಬಂದಿದ್ದರು. ಪ್ರತಿ ಶನಿವಾರ ಬರುವಾಗಲೂ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಬರ್ತಾರೆ ಅಮ್ಮ ಅಪ್ಪಂಗೆ. ಬಟ್ ನಾವಿದ್ದಾಗ ಸ್ವಲ್ಪ ಜಾಸ್ತಿನೇ ತೊಗೊಂಡು ಬರ್ತಾರೆ. ನಮಗೇನು ಇಷ್ಟನೋ ಅದನ್ನೇ ನೋಡಿ ತೊಗೊಂಡು ಬರ್ತಾರೆ. ಆರ್ವಿಗೆ ಡೋನಟ್ಸ್ ಇಷ್ಟ. ಶಿವಮೊಗ್ಗದಲ್ಲಿ ಕೇಕ್ ಕೆಫೆಲಿ ಸಿಗೋ ಡೋನಟ್ಸ್ ಇಷ್ಟ ಆಗುತ್ತೆ ಅವಳಿಗೆ ಡೋನಟ್ಸ್ ತಂದಿದ್ರು, ನನಗೆ ಪಪ್ಸ್ ತಂದಿದ್ರು. ಬಟ್ ಇವಾಗ ಶ್ರಾವಣ ಆಗಿದ್ದರಿಂದ ವೆಜ್ ಪಪ್ಸ್ ತೊಗೊಂಡು ಬಂದಿದ್ರು. ಲಾಸ್ಟ್ ಒಂದು ವ್ಲಾಗಲ್ಲಿ ಒಬ್ಬರು ಕೇಳಿದ್ರಿ ರಸ್ಮಲೈ ಕೇಕ್ ಎಲ್ಲಿ ಸಿಗುತ್ತೆ ಶಿವಮೊಗ್ಗದಲ್ಲಿ ಅಂತ ಹೇಳಿ. ಸೊ ರಸ್ಮಲೈ ಕೇಕ್ ನಾವು ಕೇಕ್ ಕೆಫೆಲೇ ತಿನ್ನೋದು. ಹೆಚ್ಚಾಗಿ ಸ್ನ್ಯಾಕ್ಸ್ ಏನಾದರೂ ತಿನ್ನೋದಿದ್ರೆ ಕೇಕ್ ಕೆಫೆಲೇ ತಿಂತೀವಿ. ತುಂಬ ಇಷ್ಟ ಆಗುತ್ತೆ ಅಲ್ಲಿ. ಸೊ ಮಕ್ಕಳು ಎಲ್ಲ ತಿಂದು ಇವಾಗ ಆಟ ಆಡ್ಕೊಳ್ತಾ ಇದ್ದಾರೆ. ಅಣ್ಣನ ಮಗನಿಗೆ ಆರ್ವಿ ಅಂದರೆ ತುಂಬ ಇಷ್ಟ. ತುಂಬ ಹಚ್ಕೊಂಡಿದ್ದಾನೆ ಅವನು. ಈ ಸಲ ವಾಪಸ್ ದುಬೈಗೆ ಹೋದ್ಮೇಲೆ ಅವಳನ್ನ ತುಂಬ ಮಿಸ್ ಮಾಡ್ಕೊತಾನೆ ಅವನು. ಹಾಗೆ ನನ್ನ ಮಗ ಮತ್ತು ಅಣ್ಣನ ಮಗನೂ ಆಟ ಆಡ್ಕೊಳ್ತಾರೆ. ಆದರೆ ಸ್ವಲ್ಪ ಕಿತ್ತಾಡೋದೇ ಜಾಸ್ತಿ ಅವರು. ಯಾಕಂದರೆ ಇಬ್ಬರು ಸೇಮ್ ಏಜ್ನವರಲ್ಲ. ಅಣ್ಣನ ಮಗ ಏನಾದರೂ ಟಾಯ್ಸ್ ಇಟ್ಕೊಂಡಿದ್ರೆ ನನ್ನ ಮಗ ಬಂದು ಕಿತ್ಕೋತಾನೆ, ಇಲ್ಲ ನನ್ನ ಮಗ ಏನಾದರೂ ಟಾಯ್ಸ್ ಇಟ್ಕೊಂಡಿದ್ರೆ ಅಣ್ಣನ ಮಗ ಕಿತ್ಕೋತಾನೆ. ಈ ವಿಷಯಕ್ಕೆ ಇಬ್ಬರು ಅಳ್ತಾ ಇರ್ತಾರೆ. ಅವರಿಬ್ಬರೂ ಆರ್ವಿ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾಳೆ. ಹಾಗೆ ರಾತ್ರಿ ಊಟ ಎಲ್ಲ ಮುಗಿಸಿದ್ವಿ. ಇವಾಗ 3 ಜನ ಆಟ ಆಡ್ಕೊತಾ ಇದ್ರು. ಮಕ್ಕಳು ಆಟ ಆಡೋದನ್ನು ನೋಡೋದಕ್ಕೆ ಖುಷಿ ಆಗುತ್ತೆ. ಸೊ ಸ್ವಲ್ಪ ಹೊತ್ತು ಹಾಗೆ ಕೂತ್ಕೊಂಡು ಮತ್ತೆ ಎಲ್ಲರೂ ಮಲ್ಕೊಂಡ್ವಿ.